ಪಾಟೀಲ್ ಅವರು ಮುಖ್ಯಮಂತ್ರಿ ಮಾಡಲು ಜಾಗತಿಕ ಲಿಂಗಾಯತ ಮಹಾಸಭಾ ಮುಖಂಡರಾದ ಆರ್.ಜೆ. ಶೆಟ್ಕಾರ್ ಅವರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತ ಧರ್ಮೀಯರು ಬಹುಸಂಖ್ಯಾತರಿದ್ದಾರೆ. ಲಿಂಗಾಯತ ಧರ್ಮೀಯರ ಕೊಡುಗೆ ಕರ್ನಾಟಕ ರಾಜ್ಯಕ್ಕೆ ಅಪಾರವಾಗಿದೆ. ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದ ನಂತರ ಲಿಂಗಾಯತರಿಗೆ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೂ ಮುಖ್ಯಮಂತ್ರಿ ಪಟ್ಟ ನೀಡಿರುವುದಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರ ಸಚಿವರ ಎಂ.ಬಿ. ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, ಆರ್ಜೆ ಕನ್ನಡ ನ್ಯೂಸ್, ಕಲಬುರಗಿ. ಸ್ವಾಗತವನ್ನು ಕೋರುತ್ತಾ, ಪ್ರಸಕ್ತ ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆಯನ್ನು ನಾವು ಅವಲೋಕನ ಮಾಡ್ತಾ ಇದ್ದೇವೆ. ಈ ಸದ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬಯಸ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿಗಳನ್ನು ಆರಿಸ್ತಕ್ಕಂಥ ಪರಿಸ್ಥಿತಿಯನ್ನು ಉಂಟಾಗಿದೆ. ಇದರ ಮಧ್ಯದಲ್ಲಿ ಕರ್ನಾಟಕದಲ್ಲಿ ಬಹುಸಂಖ್ಯಾತರಿಗಿರ್ತಕ್ಕಂಥ ಲಿಂಗಾಯತರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮಠಮಾನ್ಯಗಳನ್ನು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಬೇರೆ ರಾಜ್ಯಗಳಲ್ಲಿ ಇರದೇ ಇರತಕ್ಕಂಥ ಒಂದು ಸಹಾಯವನ್ನು ಸಹಕಾರವನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಠಗಳು ಮಾಡಿರ್ತಕ್ಕಂಥದ್ದು, ಲಿಂಗಾಯತ ಧರ್ಮೀಯರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮಠಮಾನ್ಯಗಳನ್ನು ಅನ್ನದಾಸೋಹ ಜೊತೆಗೆ ಶಿಕ್ಷಣ ಜ್ಞಾನದಾಸೋಹ ಮಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಯಾವುದೇ ಜಾತಿ ರಹಿತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟು ಲಿಂಗಾಯತರ ಜೊತೆಗೆ ಇನ್ನಿತರ ಧರ್ಮೀಯರಿಗೆ ಕೂಡ ಒಳ್ಳೆಯ ಅವಕಾಶವನ್ನು ಕೊಟ್ಟು ಮಾಡಿರ್ತಕ್ಕಂಥದ್ದು, ಸಹಿಷ್ಣುತೆಯನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ ಲಿಂಗಾಯತರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಬಹುಸಂಖ್ಯಾತರು ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೇ. ಅದರ ಜೊತೆಗೆ ಈ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನಾವು ಅವಲೋಕನ ಮಾಡಿದರೆ, ಕಾಂಗ್ರೆಸ್ ಪಕ್ಷವನ್ನು ಯಾವಾಗ ಲಿಂಗಾಯತರನ್ನು ಮನ್ನಣೆ ಮಾಡಿದ್ದಾರೆ ಅವಾಗೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಲ್ಲಿ ಬಂದಿದೆ. ಹಿಂದಿನ ಬಿ.ಡಿ. ಜತ್ತಿಯವರಾಗಲಿ, ಎಸ್. ನಿಜಲಿಂಗಪ್ಪನವರಾಗಲಿ, ವೀರೇಂದ್ರ ಪಾಟೀಲರಾಗಲಿ, ಇವರು ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಈ ಒಂದು ಪಕ್ಷಕ್ಕೆ ಏನಪ್ಪ ಅಂದರೆ ಆ ಒಳ್ಳೆಯ ಕೀರ್ತಿ ತಂದಿರತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ವೀರೇಂದ್ರ ಪಾಟೀಲರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಇದರಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಶಾಸಕರನ್ನು ಆಯ್ಕೆ ಆಗಿರ್ತಕ್ಕಂಥದ್ದು ವೀರೇಂದ್ರ ಪಾಟೀಲರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ 224ರಲ್ಲಿ 189 ಸೀಟುಗಳನ್ನು ಆಯ್ಕೆ ಆಗಿರ್ತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ವೀರೇಂದ್ರ ಪಾಟೀಲರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ. ಆದರೆ ಅವರು ಮುಖ್ಯಮಂತ್ರಿ ಆದ ನಂತರ ಕೆಲವೇ ದಿವಸಗಳಲ್ಲಿ, ಕೇವಲ 11 ತಿಂಗಳ ಅಧಿಕಾರದಲ್ಲಿ ಅವರನ್ನು ಸಕಾರಣವನ್ನು ಒಡ್ಡದೆ ಅನಾರೋಗ್ಯದ ಕಾರಣವನ್ನು ಒಡ್ಡಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಾಯಿತು. ಆದರೆ ಮುಂದೆ ಅದರ ಅನುಭವ ಏನಾಯಿತಂದರೆ ಆ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಸಂದರ್ಭವೂ ಉಂಟಾಯಿತು. ಎಲ್ಲಿ ಯಾವಾಗ ಇತಿಹಾಸವನ್ನು ತೆಗೆದುಕೊಂಡ್ರೆ ಲಿಂಗಾಯತರಿಗೆ ಕಡೆಗಣಿಸಿದಾಗ ಆ ಪಕ್ಷವನ್ನು ಸೋಲು ಉಂಟಾಗಿರ್ತಕ್ಕಂಥ ನಿರ್ದೇಶನವನ್ನು ಅನೇಕಗಳಿವೆ. ಈಗಿರ್ತಕ್ಕಂಥ ಇದರಲ್ಲಿ ಕೂಡ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದ ನಂತರ ಇಲ್ಲಿಯವರೆಗೆ ಲಿಂಗಾಯತ ಧರ್ಮೀಯರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ನೀಡಿಲ್ಲ. ಹೀಗೆ ಪ್ರಸಕ್ತ ರಾಜಕಾರಣದಲ್ಲಿ ಅವಕಾಶವನ್ನು ಆಗಿದೆ. ಹೀಗೆ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ CLP ಲೀಡರನ್ನು ಆರಿಸಿ ಮುಖ್ಯಮಂತ್ರಿಯನ್ನು ಆರ್ತಕ್ಕಂಥ ನಿಯಮವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಈಗಾಗಲೇ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಸಚಿವರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಎಂ.ಬಿ. ಪಾಟೀಲರು ಅನೇಕ ಹುದ್ದೆಗಳನ್ನು, ಅನೇಕ ಖಾತೆಗಳನ್ನು ನಿರ್ವಹಿಸಿ ದಾಖಲೆಗಳನ್ನು ಮಾಡಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ನೀರಾವರಿ ಮಂತ್ರಿ, ಭರತ್ ನೀರಾವರಿ ಮಂತ್ರಿ ಇದ್ದಾಗ ಬಿಜಾಪುರ ಜಿಲ್ಲೆ ಏನಪ್ಪ ಅಂದರೆ ಕೇವಲ ಬರಗಾಲದಿಂದ ನೀರಿನ ತತ್ತರಿಸ್ತಕ್ಕಂಥ ಇದರಲ್ಲಿ ಇವತ್ತು ಬಿಜಾಪುರಕ್ಕೆ ನೀರಿನ ಹೊಳೆಯನ್ನು ಹರಿಸಿ ಪೂರ ಏನಪ್ಪ ಅಂದರೆ ಆ ಒಕ್ಕಲತನ ರೈತನೇನಪ್ಪ ಅಂದರೆ ಖುಷಿ ಪಡ್ತಕ್ಕಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈಗಿರ್ತಕ್ಕಂಥ ಸದ್ಯದಲ್ಲಿ ಹೊಂದಿರತಕ್ಕಂಥ ಬೃಹತ್ ಕೈಗಾರಿಕೆ ಖಾತೆಯಲ್ಲಿ ಕೂಡ ಏನಪ್ಪ ಅಂದರೆ ಅವರು ಅತ್ಯಂತ ದಾಖಲೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಪಾಶ್ಚಿಮಾತ್ಯಗಳನ್ನು ಕರ್ನಾಟಕದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಮತ್ತು ಹೂಡಿಕೆ ಮಾಡ್ತಕ್ಕಂಥ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಎಂ.ಬಿ. ಪಾಟೀಲ್ ಅವರ ನೇತೃತ್ವದಲ್ಲಿ. ಅವರನ್ನು ಸಮರ್ಥವಾಗಿ ಅದಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಂ.ಬಿ. ಪಾಟೀಲರನ್ನು ಅವರ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಜಾಗತಿಕ ಲಿಂಗಾಯತ್ ಸಭೆಯ ಪರವಾಗಿ ವರಿಷ್ಠರನ್ನು, ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಒತ್ತಾಯಿಸ್ತಾ ಇದ್ದೇವೆ. ಲಿಂಗಾಯತರನ್ನು ಕಡೆಗಾಣಿಸಿದರೆ ಮತ್ತೆ ಪರಿಸ್ಥಿತಿ ಉಂಟಾಗ್ತಾ ಇದೆ.
ಅದಕ್ಕಾಗಿ ನೀವು ಸಮರ್ಥವಾಗಿರ್ತಕ್ಕಂಥ ಎಂ ಪಿ ಪಾಟೀಲನ್ನ ಮುಖ್ಯಮಂತ್ರಿಯನ್ನಾಗಿ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದಕ್ಕೂ ಇದೆ. ಒಂದು ವೇಳೆ ಕಡೆಗಣಿಸದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಹಿಂದಿನ ಪರಿಸ್ಥಿತಿ ಆಗಿದೆ ಅದೇ ಮುಂದೆ ಆಗ್ತಕ್ಕಂಥದ್ದು ನಿರ್ಮಾಣ ಕೂಡ ಆಗ್ತಾ ಇದೆ ಅಂತಕ್ಕಂಥ ಸೂಚನೆಯನ್ನು ನಾವು ನೀಡ್ತಾ ಇದ್ದೇವೆ. ಅದನ್ನು ತಾವು ಗಮನಕ್ಕೆ ತಂದು ಅದನ್ನು ಕ್ರಿಯಾತ್ಮದಲ್ಲಿ ಬರಬೇಕು ಅಂತಕ್ಕಂಥದ್ದು ಆಗ್ರಹಿಸ್ತಾ ಇದ್ದೇವೆ.